ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಕ್ಸಾಮಲ್ಲಿ 19 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಈ ಚಾಪ್ಟರಿಂದ. ಸೊ ಫಸ್ಟು ಈ ವಿಡಿಯೋದಲ್ಲಿ ನಾನು ಥಿಯರಿ ಮತ್ತು ಫಾರ್ಮ್ಯಾಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಫಸ್ಟು, ಇನ್ಕಮ್ ಚಾರ್ಜಬಲ್ ಹ್ಯಾಸ್ ಹೌಸ್ ಪ್ರಾಪರ್ಟಿ ಅಂತ ಕರಿಬೇಕು ಅಂದರೆ 3 ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಏನು 3 ಕಂಡೀಷನ್ನು? ಫಸ್ಟು, ನಿಮ್ಮ ಹತ್ರ ಒಂದು ಬಿಲ್ಡಿಂಗ್ ಇರಬೇಕು ಅವ್ರ ಅಪಾರ್ಟ್ಮೆಂಟ್ ಇರಬೇಕು. ನೆಕ್ಸ್ಟು, ನೀವು ಅದಕ್ಕೆ ಓನರ್ ಆಗಿರಬೇಕು. ಮೂರನೇದು, ಅದನ್ನು ನಿಮ್ಮ ಸ್ವಂತ ಬಿಸ್ನೆಸ್ಗೆ ಯೂಸ್ ಮಾಡಬಾರ್ದು. ದ ಪ್ರಾಪರ್ಟಿ ಶುಡ್ ಕನ್ಸಿಸ್ಟ್ ಎನಿ ಬಿಲ್ಡಿಂಗ್ ಆರ್ ಅಪಾರ್ಟ್ಮೆಂಟ್. ದ ಅಸೆಸ್ಸಿ ಶುಡ್ ಬಿ ದ ಓನರ್ ಆಫ್ ದ ಪ್ರಾಪರ್ಟಿ. ದ ಪ್ರಾಪರ್ಟಿ ಶುಡ್ ನಾಟ್ ಬಿ ಯೂಸ್ ಟು ಓನ್ ಬಿಸ್ನೆಸ್. ಹೌಸ್ ಪ್ರಾಪರ್ಟಿ ಇನ್ಕಮ್ ಅಂತ ಕರಿಬೇಕಂದ್ರೆ ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಮತ್ತು ಎಕ್ಸೆಂಪ್ಟೆಡ್ ಇನ್ಕಮ್ ಫ್ರಮ್ ದ ಹೌಸ್ ಪ್ರಾಪರ್ಟಿ. ಸೆಲ್ಫ್ ಆಕ್ಯುಪೈಡ್ ಹೌಸ್. ಸೆಲ್ಫ್ ಆಕ್ಯುಪೈಡ್ ಅಂದರೆ ನಿಮ್ಮ ಸ್ವಂತ ಮನೆ, ಅದರಲ್ಲಿ ನೀವೇ ಇರೋದು. ಇವಾಗ ಫಾರ್ ಅನ್ ಎಕ್ಸಾಂಪಲ್, ನಿಮ್ಮ ಹತ್ರ 3 ಮನೆ ಇದೆ, ಇಲ್ಲಿ ಬರ್ದಿದ್ದೀನಿ, ಹೌಸ್ 1, ಹೌಸ್ 2, ಹೌಸ್ 3. ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಮಗೆ ಹೌಸ್ 1, ಹೌಸ್ 2 ಅಲ್ಲಿ ಟ್ಯಾಕ್ಸ್ ಹಾಕಲ್ಲ, ಹೌಸ್ 3ಯಲ್ಲೂ ಇದ್ರೆ ನೀವು ಟ್ಯಾಕ್ಸ್ ಹಾಕ್ತಾರೆ. ಅಂದರೆ ನಿಮ್ಮ ಹತ್ರ ಎಷ್ಟೇ ಮನೆ ಇರಲಿ, ನಿಮ್ಮ ಸ್ವಂತಕ್ಕೆ ನೀವಿರೋದಕ್ಕೆ ಅಂತ 2 ಮನೆನ ಇನ್ಕಮ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಹಾಕಲ್ಲ. ಮಿಕ್ಕಿದ ಎಷ್ಟೇ ಮನೆ ಇದ್ರೂ ನೀವು ಬಾಡಿಗೆಗೆ ಬಿಡಲಿ ಇಲ್ದಲೇ ಹೋಗಲಿ ಅವ್ರು ಟ್ಯಾಕ್ಸ್ ಹಾಕ್ತಾರೆ. ಡೀಮ್ಡ್ ಸೆಲ್ಫ್ ಆಕ್ಯುಪೈಡ್ ಅಂತ. ಓಕೆ, ನೆಕ್ಸ್ಟು, ಪ್ರಾಪರ್ಟಿ ಯೂಸ್ಡ್ ಫಾರ್ ಓನ್ ಬಿಸ್ನೆಸ್. ನಿಮ್ಮ ಸ್ವಂತ ಬಿಸ್ನೆಸ್ಗೆ ಏನಾರ ನಿಮ್ಮದು ಮನೆ ಯೂಸ್ ಮಾಡ್ತಾಯಿದ್ರೆ ಅದು ಎಕ್ಸೆಂಪ್ಟೆಡ್ ಆಗುತ್ತೆ. ಮತ್ತು ಪ್ಯಾಲೇಸ್ಗೆ ಬೆಸ್ಟ್ ಎಕ್ಸಾಂಪಲ್ ಮೈಸೂರು ಪ್ಯಾಲೇಸ್, ಬ್ಯಾಂಗ್ಳೂರ್ ಪ್ಯಾಲೇಸ್. 2 ಪ್ಯಾಲೇಸ್ ಇದೆ, ಆದರೆ ಮನೆತನಕ್ಕೆ ಒಂದು ಪ್ಯಾಲೇಸ್ಗೆ ಮಾತ್ರ ಎಕ್ಸಾಂಪ್ಷನ್ ಸಿಗುತ್ತೆ, ಇನ್ನೊಂದು ಪ್ಯಾಲೇಸ್ಗೆ ಟ್ಯಾಕ್ಸ್ ಆಗುತ್ತೆ. ಅವ್ರು ಯಾವುದನ್ನ ಅಂತ ಅವ್ರು ಚೂಸ್ ಮಾಡ್ಕೋಬೇಕಾಗುತ್ತೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ಎ ಲೋಕಲ್ ಅಥಾರಿಟಿ ಆಗಿರ್ಬೋದು, ಟ್ರೇಡ್ ಯೂನಿಯನ್ನು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಪೊಲಿಟಿಕಲ್ ಪಾರ್ಟಿ, ಇದು ಎಲ್ಲ ಎಕ್ಸೆಂಪ್ಟ್ ಆಗುತ್ತೆ. ಮತ್ತು ಇನ್ಕಮ್ ಫ್ರಮ್ ಫಾರ್ಮ್ ಹೌಸ್ದು ಎಕ್ಸೆಂಪ್ಟ್ ಇರುತ್ತೆ. ಇನ್ಕಮ್ ಫ್ರಮ್ ಲೆಟಿಂಗ್ ಔಟ್ ಆಫ್ ಗೋಡಾನ್ಸ್ ಬೈ ಸರ್ಟೇನ್ ಅಥಾರಿಟೀಸ್. ಎಲ್ಲರೂ ಲೆಟ್ ಔಟ್ ಮಾಡೋದ್ರಿಂದ ಆಗಲ್ಲ, ಸರ್ಟೇನ್ ಅಥಾರಿಟೀಸ್ ಅಂತ ಇದೆ. ಮತ್ತು 3ನೇ ಕ್ವಶನಲ್ಲಿ ಟೈಪ್ಸ್ ಆಫ್ ಹೌಸ್ ಪ್ರಾಪರ್ಟಿ ಬರ್ದಿದ್ದೀನಿ. ಹೌಸ್ ಪ್ರಾಪರ್ಟಿಯಲ್ಲಿ ನಿಮಗೆ ಯಾವ ಥರ ಕ್ವಶನ್ಸ್ ಬರ್ಬೋದು ಮತ್ತು ಯಾವ ಥರ ಕ್ಯಾಲ್ಕುಲೇಷನ್ ಆಗ್ಬೋದು ಅನ್ನೋದು ಇಲ್ಲಿ ನೋಡೋಣ. ಲೆಟ್ ಔಟ್ ಫಾರ್ ರೆಸಿಡೆನ್ಸ್ ಆರ್ ಕಮರ್ಷಿಯಲ್. ಲೆಟ್ ಔಟ್ ಅಂದರೆ ಬಾಡಿಗೆಗೆ ಬಿಡೋದು. ಬಾಡಿಗೆಗೆ ನಿಮ್ಮ ಮನೇನ, ರೆಸಿಡೆನ್ಸ್ ಅಂದರೆ ಯಾರಿಗಾರ ಬಾಡಿಗೆ ಕೊಡೋದು, ಮಾಮೂಲಿ ಹೆಂಗೆ ಬಾಡಿಗೆ ಲೀಸ್ ಎಲ್ಲ ಕೊಡ್ತೀರಾ ಆ ಥರ. ಕಮರ್ಷಿಯಲ್ ಅಂತ ಅಂದರೆ ಬಿಸ್ನೆಸ್ಸಿಗೆ ಕೊಡೋದು. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಏನಪ್ಪ ಮತ್ತೆ ಬಿಸ್ನೆಸ್ ಇಲ್ಲ ಅಂತ ಅಂದರೆ ಇವಾಗ ನೋಡ್ರಿ ಕಮರ್ಷಿಯಲ್ ಬಿಸ್ನೆಸ್ ಅಂತ. ಕಮರ್ಷಿಯಲ್ ಬಿಸ್ನೆಸ್ ಫಾರ್ ಅದರ್ಸ್, ನಾಟ್ ಫಾರ್ ಯುವರ್ ಪರ್ಪಸ್. ಸೆಲ್ಫ್ ಆಕ್ಯುಪೈಡ್, ಸ್ವಂತ ನೀವಿರೋದಕ್ಕೆ. ಡೀಮ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಹೌಸ್ 1, ಹೌಸ್ 2, ಹೌಸ್ 3 ಇತ್ತು ಅಂದರೆ 2 ಮಾತ್ರ ನಿಮಗೆ ಸೆಲ್ಫ್ ಆಕ್ಯುಪೈಡ್ ಅಂತ ಕರಿಬೋದು. 3ನೇದನ್ನ ಡೀಮ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ, ನೀವು ಬಾಡಿಗೆ ಕೊಟ್ಟಿಲ್ಲ ಅಂದ್ರೂ. ನೆಕ್ಸ್ಟು, ಪಾರ್ಟ್ಲಿ ಲೆಟ್ ಔಟ್ ಆ್ಯಂಡ್ ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಇಲ್ಲಿ ನಿಮ್ಮದು ಮನೆ ಇದೆ, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಇದೆ. ಅದರಲ್ಲಿ ನೀವೇನು ಮಾಡ್ತಾಯಿದ್ದೀರಾ, ಗ್ರೌಂಡ್ ಫ್ಲೋರಲ್ಲಿ ನೀವಿದ್ದೀರಾ, ಮೇಲ್ಗಡೆ ಬಾಡಿಗೆ ಕೊಟ್ಟಿದ್ದೀರಾ. ಸೊ ಇದು ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಆಗುತ್ತೆ. ಓಕೆ, ಇಲ್ಲಿ ಗಂಟೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಫಾರ್ಮ್ಯಾಟ್ಗೆ ಹೋಗೋಣ. ಈ ಫಾರ್ಮ್ಯಾಟ್ನ ಒಂದು ಕಲ್ತ್ಕೊಂಡ್ರೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಆಗಿರಲಿ, 12 ಮಾರ್ಕ್ಸ್ ಕ್ವಶನ್ ಆಗಿರಲಿ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಕಾಲಮ್ ಬರ್ದೀನಿ. ಪರ್ಟಿಕ್ಯುಲರ್ಸ್, ಲೆಟ್ ಔಟ್ ಫಾರ್ ರೆಸಿಡೆನ್ಸ್ ಆರ್ ಕಮರ್ಷಿಯಲ್, ಸೆಲ್ಫ್ ಆಕ್ಯುಪೈಡ್ ಆರ್ ಓನ್ ಬಿಸ್ನೆಸ್. ಫಸ್ಟು ಸೆಲ್ಫ್ ಆಕ್ಯುಪೈಡ್ ಮತ್ತು ಓನ್ ಬಿಸ್ನೆಸ್ ಇದ್ದರೆ ನಿಮಗೆ ಬರೀ ಇಂಟ್ರೆಸ್ಟ್ ಕಾಲಮ್ ಮಾತ್ರ ಬರುತ್ತೆ. ಸೊ ಮಿಕ್ಕಿದ್ದೆಲ್ಲ ಕಾಲಮು ಬ್ಲ್ಯಾಂಕ್ ಬಿಡಬೇಕಾಗುತ್ತೆ. ಇಂಟ್ರೆಸ್ಟ್ ಏನಾರ ಕೊಟ್ಟಿದ್ರೆ ಅದನ್ನು ಬರೆದು ಕೆಳಗಡೆ ನೆಗೆಟಿವ್ ಫಿಗರ್ ಬರುತ್ತೆ. ಬ್ರ್ಯಾಕೆಟ್ ಹಾಕಿದ್ದೀನಿ ಅಂದರೆ ಮೈನಸ್ ಅಂತ ಅರ್ಥ. ಸೊ ಇಲ್ಲಿ ನೆಗೆಟಿವ್ ಫಿಗರಲ್ಲೇ ಆನ್ಸರ್ ಬರುತ್ತೆ. ಇದನ್ನು ಕ್ವಶನಲ್ಲಿ ನೋಡಿದ್ರೆ ಇನ್ನೂ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಫಾರ್ಮ್ಯಾಟ್ಗೆ ಬರ್ತಾಗೋಣ. ಫಸ್ಟು, ಫೇರ್ ರೆಂಟಲ್ ವ್ಯಾಲ್ಯೂ. ನಿಮಗೆ ಕ್ವಶನ್ ಮೆನ್ಷನ್ ಮಾಡಿರ್ತಾರೆ ಫೇರ್ ರೆಂಟಲ್ ವ್ಯಾಲ್ಯೂ, ಮುನ್ಸಿಪಲ್ ವ್ಯಾಲ್ಯೂ ಅಂತ. ಓಕೆ, ಫಸ್ಟು ಫೇರ್ ರೆಂಟಲ್ ವ್ಯಾಲ್ಯೂ ಮತ್ತು ನೆಕ್ಸ್ಟು ಮುನಿಸಿಪಲ್ ವ್ಯಾಲ್ಯೂ. ಇದರಲ್ಲಿ ಯಾವುದು ಜಾಸ್ತಿ ಇದೆ ಇಲ್ಲಿ ಮೆನ್ಷನ್ ಮಾಡೀನಿ. ವಿಚ್ ಎವರ್ ಈಸ್ ಹೈಯರ್ ಅದನ್ನು ನೋಷನಲ್ ರೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 10,000, ಇಲ್ಲಿ 20,000 ಇತ್ತು, ಯಾವ್ದು ಜಾಸ್ತಿ ಇದೆ 20,000, ಅದನ್ನು ನಾವು ನೋಷನಲ್ ರೆಂಟ್ ಅಂತ ಕರೆದು ಇಲ್ಲಿ ಬರ್ಕೊತೀವಿ.
ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿರ್ತಾರೆ. ಸೊ ಸ್ಟ್ಯಾಂಡರ್ಡ್ ರೆಂಟ್ನ ಬರ್ಕೊಳ್ಳಿ. ನೆಕ್ಸ್ಟ್ ನೋಷನಲ್ ರೆಂಟು ಮತ್ತು ಸ್ಟ್ಯಾಂಡರ್ಡ್ ರೆಂಟ್ನ ಕಂಪೇರ್ ಮಾಡ್ತೀರಾ. ಇದರಲ್ಲಿ ವಿಚ್ ಎವರ್ ಇಸ್ ಲೋವರ್. ನೋಷನಲ್ ರೆಂಟು ಸ್ಟ್ಯಾಂಡರ್ಡ್ ರೆಂಟ್ಗಿಂತ ಜಾಸ್ತಿ ಇರಬಾರ್ದು. ಸೊ ಎರಡರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನು ಬರ್ಕೊತೀರಾ. ಇನ್ ದ ಕೇಸ್ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ, ಬರೀ ನೋಷನಲ್ ರೆಂಟ್ ಮಾತ್ರ ಬಂತು, ಇದು ಬ್ಲ್ಯಾಂಕ್ ಇತ್ತು ಅಂದರೆ ನೋಷನಲ್ ರೆಂಟ್ನ ಡೈರೆಕ್ಟಾಗಿ ಎಕ್ಸ್ಪೆಕ್ಟೆಡ್ ರೆಂಟ್ಗೆ ಬರ್ಕೊತೀರಾ. ಎಕ್ಸ್ಪೆಕ್ಟೆಡ್ ರೆಂಟ್ ಬರುತ್ತೆ ನಿಮಗೆ. ಇವೆರಡರಲ್ಲಿ ಯಾವ್ದು ಲೋವರ್ ಇದೆ ಅಂತ ಕಂಪೇರ್ ಮಾಡಿದಾಗ ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆ್ಯಕ್ಚುಯಲ್ ರೆಂಟ್ನ ಕಂಪೇರ್ ಮಾಡ್ತೀರಾ. ಇದರಲ್ಲಿ ಯಾವ್ದು ಜಾಸ್ತಿ ಇದೆ, ವಿಚ್ ಎವರ್ ಇಸ್ ಹೈಯರ್, ಅದು GAV ಬಿಫೋರ್ ವೇಕೆನ್ಸಿ ಬರುತ್ತೆ. ಆದರೆ ಆ್ಯಕ್ಚುಯಲ್ ರೆಂಟ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಡೈರೆಕ್ಟಾಗಿ ಕೊಟ್ಟಿದ್ರೆ ಡೈರೆಕ್ಟಾಗೂ ಬರ್ಕೋಬೋದು. ಆದರೆ ಅಕಸ್ಮಾತ್ ಕ್ವಶನಲ್ಲಿ ಇಲ್ಲಿ ನೋಡಿ ಬರ್ದೀನಿ, ಆ್ಯಕ್ಚುಯಲ್ ರೆಂಟ್ ಇಸ್ ಈಕ್ವಲ್ ಟು ಆ್ಯನ್ಯುವಲ್ ರೆಂಟ್, ವರ್ಷದ ಎಷ್ಟು ರೆಂಟ್ ಇದೆ ಮೈನಸ್ ಅನ್ರಿಯಲೈಸ್ ರೆಂಟ್ ಆ್ಯಂಡ್ ಕಾಸ್ಟ್ ಆಫ್ ಕಾಮನ್ ಫೆಸಿಲಿಟೀಸ್. ಅನ್ರಿಯಲೈಸ್ ರೆಂಟ್ ಅಂದರೆ ಏನು? ಅನ್ರಿಯಲೈಸ್ ರೆಂಟ್ ಅಂದರೆ ಏನು ಅಂದರೆ, ನೀವೇನಾರ ಬಾಡಿಗೆ ಕೊಟ್ಟಿರ್ತೀರಾ. ಸೊ ಆ ಬಾಡಿಗೆ ನಿಮಗೆ ಬಂದಿರಲ್ಲ, ಅವ್ನ ಮನೇನೂ ಖಾಲಿ ಮಾಡಾಯಿತು, ಆದರೆ ನಿಮ್ಗೆ ಬಾಡಿಗೆ ಸಿಕ್ಕಿಲ್ಲ. ಇದುವರೆಗೂ ನಿಮ್ಮ ಕಡೆಯಿಂದ ಎಲ್ಲ ಅಫರ್ಟ್ ಹಾಕಿದ್ರು ಬಾಡಿಗೆ ಸಿಕ್ಕಿಲ್ಲ ಅಂದಾಗ ಅದನ್ನು ಅನ್ರಿಯಲೈಸ್ ರೆಂಟ್ ಅಂತ ಕರೀತಾರೆ. ಕಾಸ್ಟ್ ಆಫ್ ಕಾಮನ್ ಫೆಸಿಲಿಟೀಸ್, ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಫೆಸಿಲಿಟೀಸ್ಗೆ ಚಾರ್ಜ್ ಮಾಡ್ತಾರೆ, ಕಾಮನ್ ಫೆಸಿಲಿಟೀಸ್ ಅದು. ಓಕೆ, ಕ್ವಶನಲ್ಲಿ ಏನಾರು ಇವೆರಡು ಮೆನ್ಷನ್ ಮಾಡಿದರೆ ಅದನ್ನು ಮೈನಸ್ ಮಾಡಿ ನೀವು ಆ್ಯಕ್ಚುಯಲ್ ರೆಂಟಿಗೆ ತೊಗೋಬೇಕಾಗುತ್ತೆ. ಆ್ಯನ್ಯುವಲ್ ರೆಂಟು ಫಾರ್ ಎಕ್ಸಾಂಪಲ್ 1,20,000 ಇದೆ, ಅನ್ರಿಯಲೈಸ್ ಒಂದು 10,000 ಇತ್ತು ಅಂದರೆ 1,20,000 ಮೈನಸ್ 10 ಮಾಡಿದ್ರೆ 1,10,000 ಬರುತ್ತೆ. ಅದನ್ನು ನೀವು ಆ್ಯಕ್ಚುಯಲ್ ರೆಂಟಿಗೆ ತೊಗೋಬೇಕಾಗುತ್ತೆ. ಮಾಡಿದ್ರೆ ನಿಮ್ಗೆ GAV ಬಿಫೋರ್ ವೇಕೆನ್ಸಿ. ವೇಕೆನ್ಸಿ ಅಂದರೆ ಏನಪ್ಪ, ಮನೆ ಖಾಲಿ ಇದೆ, ವರ್ಷದಲ್ಲಿ 2 ತಿಂಗಳು ಮನೆ ಖಾಲಿ ಇತ್ತು. ಬಿಫೋರ್ ವೇಕೆನ್ಸಿ ಆದಮೇಲೆ ಲೆಸ್ ವೇಕೆನ್ಸಿ ಪೀರಿಯಡ್ ಲಾಸ್. ಮನೆ ಖಾಲಿ ಇತ್ತಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ಟ್ಯಾಕ್ಸ್ ಕಟ್ತೀರಾ? 1 ತಿಂಗಳು ಬಾಡಿಗೆ ಎಷ್ಟು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಎಷ್ಟು ಮನೆ 2 ತಿಂಗಳು ಬಾಡಿಗೆ ಖಾಲಿ ಇತ್ತಲ್ಲ, ಆವಾಗ ಆ ಅಮೌಂಟ್ನ ಇಂಟು ಮಾಡಿ ಅದರಿಂದ ಮೈನಸ್ ಮಾಡಿದ್ರೆ ನಿಮಗೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ, GAV. ಮತ್ತು ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ಕ್ವಶನಲ್ಲಿ ಏನು ಮಾಡಿರ್ತಾರೆ ಗೊತ್ತಾ, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಟೆನೆಂಟ್ ಅಂತ ಕೊಟ್ಟಿರ್ತಾರೆ, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್ ಅಂತ ಕೊಟ್ಟಿರ್ತಾರೆ. ಸೊ ಕನ್ಫ್ಯೂಸ್ ಆಗಿ ಎರಡೂ ತೊಗೋಬೇಡ್ರಿ. ಮುನ್ಸಿಪಲ್ ಟ್ಯಾಕ್ಸ್ ಏನೇ ಇದ್ರೂ ಓನರ್ ಪೇ ಮಾಡಿರೋದು ಮಾತ್ರ ತೊಗೋಬೇಕು. ನಾ ಕಳೆದ್ರೆ ನಿಮಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 5 ಮಾರ್ಕ್ಸಿಗೆ ಇಲ್ಲಿ ಗಂಟೆ ಬರ್ತಾರೆ, NAV ಗಂಟೆ ಬರ್ಬೋದು. 12 ಮಾರ್ಕ್ಸಿಗೆ ಹೋದಾಗ ಇದೂ ಬರುತ್ತೆ. ಸೊ ನೀವು ಫಾರ್ಮ್ಯಾಟ್ ಇದು ಗೊತ್ತಿತ್ತು ಅಂದರೆ 5, 12 ಅಟೆಂಡ್ ಮಾಡೋದು ಈಸಿ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬಂದಮೇಲೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24, ಅದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% ಆನ್ NAV. ಏನು NAV ಬಂದಿರುತ್ತಲ್ಲ ಅದ್ರ ಮೇಲೆ 30%ನ ಕೊಡಬೇಕಾಗುತ್ತೆ. ಮತ್ತು ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್, ಏನಾರ ಲೋನ್ ಏನಾರು ತೊಗೊಂಡಿದ್ರೆ ಮನೆ ಕಟ್ಟೋದಕ್ಕೆ, ಅದ್ರ ಇಂಟ್ರೆಸ್ಟ್ನ ಇಲ್ಲಿ ಮೈನಸ್ ಮಾಡ್ತೀರಾ. ಸೊ ನೀವು ಮೈನಸ್ ಮಾಡಿದಾಗ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರುತ್ತೆ. ಯಾವಾಗ ರೆಸಿಡೆನ್ಸು ಕಮರ್ಷಿಯಲ್ ಆದರೆ, ಏನಾರ ಸೆಲ್ಫ್ ಆಕ್ಯುಪೈಡ್ ಅವರ ಓನ್ ಬಿಸ್ನೆಸ್ ಆಗಿದ್ದಾಗ ಇನ್ಕಮ್ ಬರಲ್ಲ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರುತ್ತೆ, ಇಂಟ್ರೆಸ್ಟ್ ಏನಾರ ಇದ್ದರೆ. ಓಕೆ, ಕ್ಲಿಯರ್ ಆಗಿದೆಯಾ? ಮತ್ತು ಇಲ್ಲಿ ಬರ್ದೇನಿ ಫೇರ್ ರೆಂಟ್ ವ್ಯಾಲ್ಯೂಗೆ ಇನ್ನೊಂದು ಹೆಸರು ಏನಂತ ಕೊಡ್ಬೋದು ಅಂದರೆ, ಕ್ವಶನಲ್ಲಿ ಸಿಮಿಲರ್ ಹೌಸ್ ವ್ಯಾಲ್ಯೂ ಅಂತ ಕೊಡ್ಬೋದು. ಮತ್ತು ಸ್ಟ್ಯಾಂಡರ್ಡ್ ರೆಂಟ್ಗೆ ಇನ್ನೊಂದು ಹೆಸರು ಆ್ಯಸ್ ಪರ್ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂತ ಕೊಡ್ಬೋದು. ಮುನ್ಸಿಪಲ್ ಟ್ಯಾಕ್ಸ್ಗೆ ಲೋಕಲ್ ಟ್ಯಾಕ್ಸ್ ಅಂತ ಕೊಡ್ಬೋದು. ಆ್ಯಕ್ಚುಯಲ್ ರೆಂಟ್ಗೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಆರ್ ರೆಂಟ್ ರಿಸೀವ್ಡ್ ಅಂತ ಕೊಡ್ಬೋದು. ನೆಕ್ಸ್ಟ್ ನೋಡೋಣ. ಇವಾಗ ಇನ್ನೊಂದು 12 ಮಾರ್ಕ್ಸಲ್ಲಿ ಅಕಸ್ಮಾತ್ ಏನಾರ ಇಂಟ್ರೆಸ್ಟ್ ಏನಾರ ಕೇಳಿದಾಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಗೊತ್ತಿರಬೇಕಾಗುತ್ತೆ. ಇಲ್ಲ 5 ಮಾರ್ಕ್ಸ್ಗೆ ಡೈರೆಕ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಕೇಳಿದ್ರೂ ಕೇಳ್ಬೋದು. ಇಂಟ್ರೆಸ್ಟಲ್ಲಿ 2 ವೆರೈಟಿ ಇದೆ. ಮನೆಗೆ ಲೋನ್ ತೊಗೊಂಡಾಗ ಅದನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ. ಫಸ್ಟ್ ಒಂದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ನಾನಿಲ್ಲಿ ನಿಮಗೆ ಕ್ವಶನಲ್ಲಿ ಕೊಟ್ಟಿರ್ತಾರೆ ಲೋನ್ ಬಾರೋಡ್, ಲೋನ್ ರೀಪೇಮೆಂಟ್, ಕನ್ಸ್ಟ್ರಕ್ಷನ್ ಕಂಪ್ಲೀಷನ್, ಮನೆ ಯಾವಾಗ ಕಟ್ಟಿದ್ರಿ ಅಂತ. ಡೇಟ್ ಕೊಟ್ಟಿದ್ದಾರೆ 1/6/18, 30/9/22, 1/4/25. ಇದು ಫಸ್ಟ್ ಕೇಸ್. ಈ ಕೇಸಲ್ಲಿ ಅಬ್ಸರ್ವ್ ಮಾಡಿರಿ, ಫಸ್ಟು ಯಾವಾಗ್ತಿದ್ರೂ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಂದಾಗ ಈ ಡೇಟ್ನ ಬರ್ಕೊಳ್ಳಿ. ಲೋನ್ ಯಾವಾಗ ಬಾರೋ ಮಾಡಿದ್ರು ಅಂತ 1/6/18 ಟು ಎಲ್ಲಿ ಗಂಟ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಇವಾಗ ನೋಡೋಣ. ಇವೆರಡರಲ್ಲಿ ಯಾವ ಡೇಟು ಬೇಗ ಇದೆ? ಸೊ ಇದರಲ್ಲಿ ಲೋನ್ ರೀಪೇಮೆಂಟು ಬೇಗ ಇದೆ, ದಟ್ ಈಸ್ 30/9/22. ಇವಾಗ ಸಿಮಿಲರ್ ಡೇಟೇ ಬರುತ್ತೆ. ಲೋನು ರೀಪೇಮೆಂಟ್ ಬೇಕಾಗಿರೋದ್ರಿಂದ ಅದೇ ಡೇಟೇ ಬರುತ್ತೆ ನಿಮಗೆ. ಓಕೆ, ಇವಾಗ ಇದನ್ನು ಯಾವ ರೀತಿ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ.
ಇವಾಗ ಬರಿತಾ ಹೋಗೋಣ. ನೋಡಿ ಎಲ್ಲಿಂದ ಎಲ್ಲಿ ಗಂಟೆ ಬರ್ತೀರಾ, 1/6/18 to 39/22. ಸೊ ಇವಾಗ ನಮಗೆ ಎಷ್ಟು ಮಂತ್ಗೆ ಲೋನ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕು. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ, ಡೇಟ್ ಬರ್ಕೊತಾ ಹೋಗಿ. 1/6/18 ಟು ಎಂಡ್ ಯಾವಾಗ ಆಗುತ್ತೆ ನಮಗೆ 31/3/19, ಮತ್ತು ಸ್ಟಾರ್ಟು 1/4/19 ಟು 31/3/20, 1/4/20 to 31/3/21, 1/4/21 to 31/3/22, 1/4/22 to 39/22. ಓಕೆ, ಈ ಡೇಟ್ ಪ್ರಕಾರ ಫುಲ್ಲು ಬರ್ಕೊಂಡೋದ್ರಿ. ಇವಾಗ ಎಷ್ಟು ಮಂತ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ನೇದ್ರಲ್ಲಿ 1/6 ಸ್ಟಾರ್ಟ್ ಆಗಿ 31/3 ಮುಗಿತಾ ಇದೆ. ಸೊ ಇಲ್ಲಿ 10 ಮಂತ್ಸ್ ಇದೆ. ಇದು ಫುಲ್ ಇಯರ್ ಇರೋದ್ರಿಂದ 12 ಮಂತ್ಸ್, ಇಲ್ಲೂ 12 ಮಂತ್ಸ್, ಇಲ್ಲೂ 12 ಮಂತ್ಸ್, ಇಲ್ಲಿ 1/4 ಸ್ಟಾರ್ಟ್ ಆಗಿ 39 ಎಂಡ್ ಆಗ್ತಾಯಿದೆ. ಸೊ ಇಲ್ಲಿ 6 ಮಂತ್ಸ್ ಇದೆ. ನಿಮಗೆ ಟೋಟಲ್ ಮಾಡಿದಾಗ 52 ಮಂತ್ಸ್ ಬರುತ್ತೆ. 52 ಮಂತ್ಸ್ ಬಂದಾಗ ಇಂಟ್ರೆಸ್ಟ್ದು ಫಾರ್ ಎನ್ ಎಕ್ಸಾಂಪಲ್ ಅಮೌಂಟು 10 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಅವಾಗ ನೀವೇನು ಮಾಡ್ತೀರಾ, ಅಮೌಂಟ್ ದಟ್ ಈಸ್ 10 ಲ್ಯಾಕ್ ಇಂಟು ಇಂಟ್ರೆಸ್ಟ್ ರೇಟು 10% ಅಂದ್ಕೊಳ್ಳಿ, 10% ಇಂಟು ಎಷ್ಟು ಮಂತ್ಸ್ನ ಕ್ಯಾಲ್ಕುಲೇಟ್ ಮಾಡಿರ, ದಟ್ ಈಸ್ 52 ಡಿವೈಡೆಡ್ ಬೈ ಮಂತ್ ಅಲ್ಲ ಇದು. ಸೊ ಡಿವೈಡೆಡ್ ಬೈ 12 ತೊಗೊತೀವಿ, ಹೋಲ್ ಡಿವೈಡೆಡ್ ಬೈ 5 ಮಾಡ್ತೀವಿ. ಇದು ನಿಮ್ಮದು ಫಾರ್ಮುಲಾ ಥರ ಆಗುತ್ತೆ. ಅಮೌಂಟ್ ಅಂದರೆ ಲೋನ್ ಬಾರೋಡ್ ಇಂಟು ಪರ್ಸೆಂಟೇಜ್ ನಂಬರ್ ಆಫ್ ಮಂತ್ಸ್ ಡಿವೈಡೆಡ್ ಬೈ 12 ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ 5. ಓಕೆನಾ? ಇವಾಗ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಮಾಡ್ತಾ ಹೋಗೋಣ. 10 ಲ್ಯಾಕ್ ಇಂಟು 10% ಇಂಟು 52 ಡಿವೈಡೆಡ್ ಬೈ 12 ಹೋಲ್ ಡಿವೈಡೆಡ್ ಬೈ 5. ಸೊ ನಿಮ್ಗೆ ಆನ್ಸರ್ ಎಷ್ಟು ಬಂತು, 86,667 ಬರುತ್ತೆ. ಸೊ ಇದು ನಿಮ್ಮದು ಇಂಟ್ರೆಸ್ಟ್. ಈ ಇಂಟ್ರೆಸ್ಟ್ನ ನಾವು ಪ್ರೀ ಇಂಟ್ರೆಸ್ಟ್ ಅಂತ ಕರಿತೀವಿ. ಪ್ರೀ ಇಂಟ್ರೆಸ್ಟ್ ಅಂದರೆ ಮನೆ ಕಟ್ಟೋಕ್ಕಿಂತ ಮುಂಚೆ, ಕಟ್ಟಾದಮೇಲೆ ನಿಮಗೆ 5 ವರ್ಷ ಸತತವಾಗಿ ಕೊಡೋದನ್ನ ಪ್ರೀ ಇಂಟ್ರೆಸ್ಟ್ ಅಂತ ನಾವು ಕರಿತೀವಿ. ಓಕೆನಾ? ನೆಕ್ಸ್ಟು ಇದರಲ್ಲಿ ನೋಡಿ, ಏನಾರು ನಮಗೆ ಲೋನು ಪ್ರೀವಿಯಸ್ ಇಯರ್ ನಮಗೆ 23-24 ಇಲ್ಲ, ಅಲ್ಲಿ ಲೋನ್ ಇದೆಯಾ? ಸೊ ಇಲ್ಲಿ ನಮ್ಮದು ಲೋನ್ ರೀಪೇಮೆಂಟ್ 22ಗೆ ಆಗೋಗಿದೆ, ಅಂದರೆ 23-24 ಲೋನ್ ಇಲ್ಲ. ಆ ವರ್ಷದ ಲೋನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ. ಇವಾಗ ನೆಕ್ಸ್ಟ್ ನೋಡೋಣ, ಇನ್ನೊಂದು ಕೇಸ್ ನೋಡೋಣ. ಇದು ಫಸ್ಟ್ ಕೇಸ್ ಆಯಿತು, ಎಲ್ಲಿ ರೀಪೇಮೆಂಟ್ ಬೇಗ ಆಗಿದೆ. ಓಕೆ, ಇವಾಗ ಸೆಕೆಂಡ್ ಕೇಸ್ ನೋಡೋಣ. ಇಲ್ಲೂ ಸೇಮು ಅದೇ ಥರ ಬರ್ಕೊಳ್ರಿ. 1/6/18 ಇವೆರಡರಲ್ಲಿ ಯಾವ್ದು ಬೇಗ ಇದೆ? ಇಲ್ಲಿ ನೋಡ್ಬೋದು, ಕನ್ಸ್ಟ್ರಕ್ಷನ್ ಕಂಪ್ಲೀಷನ್ ಬೇಗ ಇದೆ. ಓಕೆ, ಆದರೆ ಇಲ್ಲಿ ಚಿಕ್ಕದು ಒಂದು ಏನು ಅಂದರೆ, ಮನೆ ಬೇಗ ಕಟ್ಟಿದ್ದಾಗ ಡೇಟ್ ಇದನ್ನೇ ತೊಗೊಳಂಗಿಲ್ಲ. ಅವಾಗ ಏನು ತೊಗೊತೀರಾ ಅಂದರೆ, ಅದೇ ಇಯರ್ದು 31st ಮಾರ್ಚ್ ತೊಗೊತೀರಾ. ಸೊ 31st ಮಾರ್ಚ್ 22. ಓಕೆ, ಇಷ್ಟೇ ಸಿಂಪಲ್ಲು. ಸೇಮ್ ಯಾವ ಇಯರ್ ಕೊಟ್ಟಿರ್ತಾರೆ ಆ ಇಯರ್ದು 31st ಮಾರ್ಚ್ ತೊಗೊತೀರಾ, ಮನೆ ಬೇಗ ಕಟ್ಟಿದ್ದಾಗ. ಇದರಲ್ಲಿ ಏನು ಕನ್ಫ್ಯೂಷನ್ಸ್ ಆಗಬೇಡಿ. 31/3/22 ಇಲ್ಲಿ 39/22 ಕೊಟ್ಟಿದ್ದಾರೆ. ಮನೆ ಬೇಗ ಕಟ್ಟಿರೋದ್ರಿಂದ ನೀವು ಅದೇ ಇಯರ್ದು 31st ಮಾರ್ಚ್ನ ತೊಗೊತಾ ಇದ್ದೀರಾ. ಸೊ ಇಲ್ಲಿಂದ ಇಲ್ಲಿಗೆ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಇದನ್ನು. 1/6/18 to 31/3/19, 1/4/19 to 31/3/20, 1/4/20 to 31/3/21, 1/4/21 to 31st ಮಾರ್ಚ್ 22. ಇಲ್ಲಿ ಏನು ಡೇಟ್ ಬರ್ದಿರ್ತೀರ ನಿಮ್ದು ಎಂಡಿಂಗ್ ಡೇಟು ಅಲ್ಲಿ ಗಂಟನೇ ಹೋಗಬೇಕು. ಸೊ ಇಲ್ಲಿ ಬರ್ಕೊಂಡಿದ್ದೀರಾ. ಇವಾಗ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಇಲ್ಲಿ 10 ಮಂತ್ಸ್ ಇದೆ. ಓಕೆ, ಇಲ್ಲಿ 12, ಇಲ್ಲಿ 12, ಇಲ್ಲಿ 12, ಟೋಟಲ್ 46 ಮಂತ್. ಓಕೆ, ಇವಾಗ ಫಸ್ಟ್ ಮಂತ್ ಹೇಳಿದೆ ಪ್ರೀ ಇಂಟ್ರೆಸ್ಟ್.
ಪ್ರೀ ಇಂಟ್ರೆಸ್ಟ್ ಯಾವ ಥರ ಕಂಡುಹಿಡಿಯೋದು ಅಂತ ಸೇಮ್ ಇದರಲ್ಲೂ ಅದೇ ಅಮೌಂಟು ಅದೇ ಪರ್ಸೆಂಟೇಜ್ ಇದೆ ನೋಡೋಣ. 10 lakh ಇಂಟು ಏನು ಪರ್ಸೆಂಟೇಜ್ ದಟ್ ಈಸ್ 10% ಇಂಟು ಎಷ್ಟು ಮಂತ್ ಕಂಡುಹಿಡಿದ್ರಿ 46 ಡಿವೈಡೆಡ್ ಬೈ 12 ಹೋಲ್ ಡಿವೈಡೆಡ್ ಬೈ 5 ಮಾಡಿದ್ರೆ ನಿಮಗೆ ಪ್ರೀ ಇಂಟ್ರೆಸ್ಟ್ ಬರುತ್ತೆ. ಇಂಟು 10% ಇಂಟು 46 ಡಿವೈಡೆಡ್ ಬೈ 12 ಹೋಲ್ ಡಿವೈಡ್ ಬೈ 5 76,667 ಬರುತ್ತೆ ನಿಮಗೆ ಆನ್ಸರ್. ಓಕೆ, ಆದರೆ ಇದರಲ್ಲಿ ನೋಡಿ ಮನೆ ಬೇಗ ಕಟ್ಟಿದ್ದಾರೆ, ಆದರೆ ಲೋನ್ ತೀರೋದು ಯಾವಾಗ 1/4/25. ನಮ್ಮದು ಪ್ರೀವಿಯಸ್ ಇಯರ್ ಬಂದುಬಿಟ್ಟು 23-24. ಸೊ ಅವಾಗ ಇನ್ನೂ ಲೋನ್ ಇತ್ತು. ನಾವಿವಾಗ ಕ್ಯಾಲ್ಕುಲೇಷನ್ ಮಾಡೋದು ಬರೀ 22 ಗಂಟೆ ಅಷ್ಟೇ ಮನೆ ಕಟ್ಟಿರೋದು ಗಂಟ. ಹಂಗಂದರೆ ಲೋನ್ ಇನ್ನೂ ಇದೆ. ಸೊ 23-24 ಲೋನ್ ಇರೋದ್ರಿಂದ ಅವಾಗಿಂದು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಪೋಸ್ಟ್ ಅಂತ ಕರಿಬೋದು, ಇಲ್ಲ ಕರೆಂಟ್ ಅಂತನಾರ ಕರಿಬೋದು. ಅದಕ್ಕೆ ಇವಾಗ 23-24 ಅಲ್ಲ ನಮಗೆ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ಕನ್ಫ್ಯೂಷನ್ ಇತ್ತು ಅಂದರೆ ನಾನು ಫಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಮತ್ತೆ ಒಂದು ಸತಿ ನೋಡಿ. ಓಕೆ, ಇವಾಗ ಸೇಮ್ ಅವಾಗ ಏನಾಗುತ್ತೆ, ಅಮೌಂಟು ಏನು ಲೋನ್ ತೊಗೊಂಡಿರ್ತಾರೆ ಅದು ಇಂಟು ಜಸ್ಟ್ ಪರ್ಸೆಂಟೇಜ್ 10 lakh ಇಂಟು 10% ಮಾಡಿದ್ರೆ ನಿಮಗೆ ಆನ್ಸರು 1 lakh ಬರುತ್ತೆ. ಸೊ ಇವಾಗ ಏನು ಎರಡನ್ನೂ ಆ್ಯಡ್ ಮಾಡಬೇಕಾಗಿದೆ ನೀವು. ನಿಮಗೆ ಆನ್ಸರ್ ಫೈನಲ್ ಆನ್ಸರ್ ಬಂದ್ಬಿಟ್ಟು 1,76,667 ಇದು ಇಂಟ್ರೆಸ್ಟ್ ಕಾಲಮ್ಗೆ ಹೋಗುತ್ತೆ. ಓಕೆ, 12 ಮಾರ್ಕ್ಸಲ್ಲಿ ಕೆಲವೊಂದು ಸತಿ ಇದನ್ನು ಕೊಟ್ಟಿರ್ಬೋದು, ಇಲ್ಲಾಂದ್ರೆ ಇದನ್ನು ಕೊಟ್ಟಿರ್ಬೋದು. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಯಾವ ಥರ ಅಂತ ಅದನ್ನು ನಾನು ನಿಮಗೆ ಕ್ವಶನಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿಗೆ ಥಿಯರಿ ಮುಗಿಯುತ್ತೆ. ಪಾರ್ಟ್ 2 ಅಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.